ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿರುವ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ದೇವಸ್ಥಾನದ ಸುತ್ತಮುತ್ತ ಇರುವ ಅಂಗಡಿ ಮತ್ತು ಮನೆಗಳ ತೆರವಿನ ಬಗ್ಗೆ ಮಾತನಾಡಿದ್ದಾರೆ. ದೇವಸ್ಥಾನದ ಜಾಗದಲ್ಲಿ ಅನಾದಿ ಕಾಲದಿಂದ ಇರುವ ಮನೆಗಳ ನೆಲಸಮ ಮಾಡುವ ಹೇಳಿಕೆಯನ್ನ ನೀಡಿದ್ದಾರೆ. ದೇವಸ್ಥಾನದ ಅಭಿವೃದ್ಧಿಗೆ ನೀಲಿ ನಕಾಶೆಯನ್ನ ಸಿದ್ಧಪಡಿಸಿದ್ದು, ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯದ ಪಕ್ಕದ ಮುಖ್ಯ ರಸ್ತೆಯಲ್ಲಿ ನಿಂತು ದೇವಸ್ಥಾನವನ್ನ ನೋಡಿದ್ರೆ ದೇವಸ್ಥಾನ ಕಾಣುವುದಿಲ್ಲ, ಬದಲಾಗಿ ಅಲ್ಲಿ ಇರುವ ಅಂಗಡಿ ಮನೆಗಳೇ ಕಾಣಿಸುತ್ತೆ. ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ನಿಂತು ನೋಡಿದಾಗ ದೇವಸ್ಥಾನ ಕಾಣುವಂತೆ ಆಗಬೇಕು. ಅದಕ್ಕಾಗಿ ರಸ್ತೆ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಅಡ್ಡವಾಗಿ ಇರುವ ಮನೆ ಮತ್ತು ಅಂಗಡಿಗಳ ಜೊತೆಗೆ ಮಹಿಳಾ ಪೊಲೀಸ್ ಠಾಣೆಯನ್ನ ಕೂಡ ಸ್ಥಳಾಂತರ ಮಾಡುವ ಯೋಜನೆಯನ್ನ ಹಾಕಿದ್ದೇವೆ. ದೇವಸ್ಥಾನದ ಜಾಗದಲ್ಲಿ ಕಳೆದ 150 ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ 7-8 ಮನೆಗಳು ಇವೆ. ಇವರಲ್ಲಿ ಮನೆಗಳನ್ನ ಬಿಟ್ಟು ಕೊಡುವಂತೆ ಮನವಿಯನ್ನ ಮಾಡಿದ್ದೇವೆ. ದೇವಸ್ಥಾನದ ಜಾಗವನ್ನ ಆದಷ್ಟು ಬೇಗ ಬಿಟ್ಟು ಕೊಡಬೇಕು. ಕೇಳದೇ ಇದ್ರೆ ಮನೆಗಳನ್ನ ನೆಲಸಮ ಮಾಡಲು ತೀರ್ಮಾನವನ್ನ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಆದ್ರೆ ಸೂಕ್ತ ಪರಿಹಾರ ದೊರೆತಲ್ಲಿ ದೇವಸ್ಥಾನದ ಜಾಗವನ್ನ ಬಿಟ್ಟುಕೊಡುವ ನಿರ್ಧಾರವನ್ನ ಇಲ್ಲಿ ವಾಸವಾಗಿರುವ ಜನತೆ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಒಂದು ನಕ್ಷೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದೇವೆ. ಇದರಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಒಂದು ಕಲ್ಪನೆಗಳನ್ನು ನಿಮಗೆ ಹೇಳ್ತೇವೆ. ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡೋದಿದ್ರೆ ಏನಾಗ್ತದೆ, ಪ್ರತಿ ಒಂದು ವರ್ಷ 3 ವರ್ಷಕ್ಕೆ ಒಂದು ಕಮಿಟಿಗಳಾಗ್ತದೆ. ಆ ಕಮಿಟಿಗಳು ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡ್ತಾರೆ. ಅದರಲ್ಲಿ ಮಾಸ್ಟರ್ ಪ್ಲಾನ್ ಇಲ್ಲ. ಈಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಎಲ್ಲಿದೆ, ಡ್ರೈನೇಜ್ ವ್ಯವಸ್ಥೆ ಹೋಗ್ಲಿಕ್ಕಿಲ್ಲ. ಮೇನ್ ಡ್ರೈನೇಜ್ ಹೋಗುವಂತ ಕೆಲಸಗಳು ಆಗಬೇಕು. ಅಲ್ಲಿ ಎಲ್ಲಾ ಕಡೆಯಿಂದ ಡ್ರೈನೇಜ್ ಕನೆಕ್ಟ್ ಆಗಿದ್ರೆ ಮಾತ್ರ ಅಲ್ಲಲ್ಲಿ ಬಾತ್ರೂಮ್ಗಳು ಬೇರೆ ಬೇರೆ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆಗಳು ಇಲ್ಲ. ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಈ ಹಿಂದೆ ಇದ್ದಂತ ಒಂದು ಈಗ ಇರುವಂತ ಆಡಳಿತ ಸಮಿತಿಯವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಈಗ ನಾವು ಎಲ್ಲರನ್ನು ಕನ್ಸಲ್ಟ್ ಮಾಡಿ ಸರ್ಕಾರದ ಇಂಜಿನಿಯರ್ಗಳು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಸರ್ಕಾರಕ್ಕೆ ಕೂಡ ಅನುಮೋದನೆಗೆ ನಾವು ಕಳಿಸಿಕೊಟ್ಟಿದ್ದೇವೆ. ಅದು ಅಲ್ಲಿ 43, 41, 25, 41 ಬರೆದಿರುವಂತದ್ದು ಮೇನ್ ರೋಡ್ ಅಲ್ಲಿ ಇರುವಂತದ್ದು. ಆ ಮೇನ್ ರೋಡಿನಲ್ಲಿ ನಾವು ಈಗ ನೋಡಿದ್ರೆ ದೇವಸ್ಥಾನವನ್ನು ನೋಡಿದ್ರೆ ಎಲ್ಲಿಯೂ ದೇವಸ್ಥಾನ ಕಾಣುವುದಿಲ್ಲ ನಿಮಗೆ. ಬರೀ ಇಸ್ತಿರಿ ಅಂಗಡಿಗಳು, ಏನು ಕೆಲವು 4-5 ಅಂಗಡಿಗಳು, ಸ್ಟೇಷನ್, ಬಾಕಿದೊಂದು 10-8 ಮನೆ, ಇದು ಮಾತ್ರ ನಮಗೆ ಕಾಣುದು. ಮಹಾಲಿಂಗೇಶ್ವರ ದೇವಸ್ಥಾನ ಕಾಣುದಿಲ್ಲ. ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ನಿಮಗೆ ಮುಂದೆ ನಮ್ಮ ಕಲ್ಪನೆಗಳನ್ನು ಹೇಳ್ತೀವಿ. ನಮಗೆ ಪುತ್ತೂರು ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಆಗ್ಬೇಕು. ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಲ್ಲಿ ದೊಡ್ಡ ಕ್ಷೇತ್ರ, ಅದು ಎಲ್ಲೆಲ್ಲಿಂದ ಅಲ್ಲಿಗೆ ಬರ್ತಾರೆ.
ಅದು ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಅಲ್ಲಿ ಕೂಡ ನಾವು ಒಂದು 370 ಕೋಟಿಯ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವಿ. ಅಲ್ಲಿ ಡ್ಯಾಮ್ ಅನ್ನು ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸಿ ಅಲ್ಲಿ ಬೋಟಿಂಗ್ ಮಾಡಿ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಭಕ್ತಾದಿಗಳನ್ನು ಬರುವಂತ ಆಕರ್ಷಣೆ ಮಾಡುವಂತ ಎಲ್ಲಾ ವ್ಯವಸ್ಥೆಗಳನ್ನು ಅಲ್ಲಿ ಜೋಡಣೆ ಮಾಡ್ತೀವಿ. ಪುತ್ತೂರಿಗೆ ಬಂದ್ರೆ ಮಹಾಲಿಂಗೇಶ್ವರ ದೇವಸ್ಥಾನ, ಇಲ್ಲಿ ಎದುರುಗಡೆದು ಆ ಭಾಗ ಏನಿದೆ ಅಲ್ಲಿ ಎಲ್ಲ ತೆರವು ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಒಂದು ಈ ತೋಡಿನ ಬದಿಯಲ್ಲಿ ಒಂದು 7 ಮನೆಗಳಿದೆ. ನಾವು ಈ ಯಾವ 7 ಮನೆಗಳಿದೆ ಅವರ ಹತ್ರ ಈಗಲೇ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನೀವು ಇಷ್ಟು ವರ್ಷ ಈ ದೇವಸ್ಥಾನದ ಮನೆಯಲ್ಲಿ ಇದ್ದೀರಿ, ಇನ್ನು ಈ ದೇವಸ್ಥಾನದ ಮನೆಯನ್ನು ನೀವು ದಯಮಾಡಿ ಬಿಟ್ಟು ಕೊಡಬೇಕು. ಅಲ್ಲಿ ಇದ್ದವರು ಎಲ್ಲ ಯಾರು ಬೇಜಾರು ಮಾಡ್ಕೊಡ್ಬೇಡಿ. ಯಾರಾದ್ರೂ ಇಲ್ಲಿ ಇದ್ರೆ ಅವ್ರು 2 3 ಮನೆಯನ್ನು ಈಗಲೇ ಅವ್ರ ಹತ್ರ ಇದೆ. ನಾನು ಮಾತಾಡೋದು ಓಪನ್ ಆಗಿ, ಅದರಲ್ಲಿ ಗ್ಯಾಪ್ ಏನು ಇಡುವುದಿಲ್ಲ. ಅದರಿಂದ ಅವರು 2 ಮನೆ ದೇವರ ದಯೆಯಿಂದ ಇಲ್ಲಿ ಇದ್ದು ಸ್ವಂತ ಮನೆ 2 3 ಮನೆ ಮಾಡ್ಕೊಂಡಿದ್ದಾರೆ. ಒಳ್ಳೇದಾಗ್ಲಿ, ಎಲ್ಲರೂ ಒಳ್ಳೇದಾಗ್ಬೇಕು. ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಬೇಕು, ಅವರು ನೀವು ಬಿಟ್ಟು ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಅಷ್ಟು ಜನ ನಾವು ಬಿಟ್ಟು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಆದ್ರೆ ಬಿಟ್ಟು ಕೊಡೋದಿದ್ದಲ್ಲಿ ನಾವು ಅದನ್ನು ಡೆಮೊಲಿಷ್ ಮಾಡ್ತೇವೆ, ಅದನ್ನು ತೆರವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ನಾವು ಆ ತೋಡು ಏನು ಬರ್ತದೆ ಸೈಡ್ ಇಂದ, ಆ ತೋಡಿಗೆ ನಾವು ರಿಟೈನಿಂಗ್ ವಾಲ್ ಕಟ್ಟಿ ಅಲ್ಲಿಂದ 6 ಫೀಟ್ ಎತ್ತರಕ್ಕೆ ತಲೆಯಿಂದ ಇಲ್ಲಿವರೆಗೆ ತೋಡಿಗೆ ರಿಟೈನಿಂಗ್ ವಾಲ್ ಕಟ್ಟಿ ಕಾಂಪೌಂಡ್ ವಾಲ್ ಅನ್ನು ಕಟ್ತೀವಿ. ಅದರ ಪಕ್ಕ 30 ಫೀಟಿನ ರಸ್ತೆಯನ್ನು ಮಾಡ್ತೀವಿ, ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀವಿ. ಆ ರಸ್ತೆಯಿಂದ ಅಲ್ಲೆಲ್ಲ ಬಂದವರು ಇಲ್ಲಿವರೆಗೆ ಬರುವಂತದ್ದು, ಈ ಕಡೆಗೆ ಹೋಗುವಂತ ವ್ಯವಸ್ಥೆಗಳನ್ನು ಅವರಿಗೆ ಆಗ್ತದೆ. ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳನ್ನು ಇನ್ಕ್ಲೂಡಿಂಗ್ ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನು ತೆಗಿತೀವಿ ಅಲ್ಲಿಂದ. ಅವರಿಗೂ ಈಗ SP ಅವರು ಮಾತಾಡಿದ್ವಿ, ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ವಿ. ಅವರಿಗೆ 6 ಸೆನ್ಸ್ ಜಾಗವನ್ನು ಬೇರೆ ಕಡೆ ಕೊಡುವಂತಹ ಕೆಲಸವನ್ನು ಈಗಲೇ RTC ಆಗುವಂತಹ ಕೆಲಸಗಳಾಗಿದೆ. ಆದ್ರಿಂದ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳು ಏನೇನಿದೆ ಆ ಮನೆ ಇದೆ ಎಲ್ಲದನ್ನು ತೆರವು ಮಾಡುವ ಕೆಲಸವನ್ನು ಮಾಡ್ತೀವಿ. ರೋಡ್ ಅಲ್ಲಿ ನಿಂತು ನೋಡಿದ್ರೆ ಇಡೀ ದೇವಸ್ಥಾನ ಕಾಣುವಂತಹ ಕೆಲಸಗಳು ನಮಗೆ ಆಗ್ಬೇಕು. ಆ ರೀತಿಯ ಕಲ್ಪನೆಗಳನ್ನು ಮಾಡಿ, ಅಂದ್ರೆ ನೀವು ಕುದ್ರೋಳಿಗೆ ಹೋಗ್ಬೋದು ನೋಡಿ, ಕುದ್ರೋಳಿಗೆ ಹೋಗಿ ಅಲ್ಲಿ ನಿಂತ್ರೆ ಎದುರುಗಡೆ ಒಂದು ಮಾರ್ಬಲ್ ಎಲ್ಲ ಹಾಕಿ ಚಂದ ಕಾಣ್ತದೆ. ಆ ರೀತಿ ಎದುರುಗಡೆಯಿಂದ ಬಂದಾಗ ವಾಹನ ಪಾರ್ಕ್ ಮಾಡಲಿಕ್ಕೆ ಬಿಡುದಿಲ್ಲ. ಇನ್ನೆಲ್ಲರೂ ಬಂದು ಅಲ್ಲಿ ವಾಹನ ಪಾರ್ಕ್ ಮಾಡಬಹುದಾದ ಜಾಗ ಆಗುದಿಲ್ಲ. ಅದು ಅಲ್ಲಿಂದ ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಓಪನ್ ಮಾಡುವಂತ ಕೆಲಸ ಮಾಡಿದ್ವಿ. ಮಧ್ಯದಲ್ಲಿ ಎಲ್ಲ ಕೆಲವು ಫಿಲ್ಟ್ರೇಷನ್ ಎಲ್ಲೆಲ್ಲ ನೀರಿನ ಅದನ್ನೆಲ್ಲ ತೆರವುಗೊಳಿಸಿ ಆ ಕೆರೆ ಏನಿದೆ ಅದನ್ನು ಪೂರ್ತಿ ಅಭಿವೃದ್ಧಿ ಮಾಡುವಂತಹ ಕೆಲಸಗಳು ಆಗಬೇಕು. ಆ ಕೆರೆಗೆ ದೊಡ್ಡ ರೀತಿಯ ಕಾರಂಜಿಯನ್ನು ಹಾಕಬೇಕು. ಅದು ಪ್ರಶ್ನೆಯ ಮುಖಾಂತರ ಚಿಂತನೆ ಮಾಡಿ ದೇವರ ಅನುಗ್ರಹ, ದೇವರ ಒಪ್ಪಿಗೆ ಇದ್ರೆ ಅದಕ್ಕೆ ದೊಡ್ಡ ಕಾರಂಜಿಯನ್ನು ಹಾಕಿ ಓಂ ನಮಃ ಶಿವಾಯ ಅನ್ನುವಾಗ ನೀರು ಕಾರಂಜಿಯಲ್ಲಿ 40 ಫೀಟ್ ಎತ್ತರಕ್ಕೆ ಏರ್ಬೇಕಂತ ಇವರೆಲ್ಲ ಕಲ್ಪನೆಗಳಿದೆ. ಆ ರೀತಿ ಮಾಡಬೇಕು. ಸಾಯಂಕಾಲ ಎಲ್ಲರೂ ಬಂದು ಅಲ್ಲಿ ಕೂತ್ಕೊಂಡು ಅದರ ಸುತ್ತ ಕೂತ್ಕೊಂಡು ಮನೆಯಲ್ಲಿರೋ ಬೇಜಾರುಗಳು ಏನಾದರೂ ತೊಂದರೆಗಳು ಎಲ್ಲ ಇದ್ರೆ ಆ ಭಾರವನ್ನೆಲ್ಲ ಬಿಟ್ಟು ಆರಾಮ ಪುತ್ತೂರಿನ ಜನರು ಸುತ್ತ ಬಂದು ಆ ದೇವರ ಒಂದು ಹಾಡಿಗೆ ಆ ಕಾರಂಜಿ ನೃತ್ಯ ಮಾಡಬೇಕು ಅಂತ ನಮ್ಮ ಕಲ್ಪನೆಗಳು ಇದೆ. ದೇವರ ಅನುಗ್ರಹ ಇದ್ರೆ ಅದನ್ನು ಮಾಡುವಂತ ಕೆಲಸಗಳು ಮುಂದೆ ಮಾಡ್ತೀವಿ. ಅನಂತರ ಅಲ್ಲಿನೆಲ್ಲ ದೇವಸ್ಥಾನದ ಕೆಳಗಡೆ ಬರುವಂತ ಕೆಲವು ಈ ಭಾಗದಲ್ಲಿರುವಂತಹ ಕೆಲವು ಹಳೆ ಬಿಲ್ಡಿಂಗ್ ಗಳನ್ನ ತೆರವು ಮಾಡಬೇಕು. ಎಲ್ಲ ಕ್ವಾರ್ಟರ್ಸ್ ಗಳನ್ನು ಆ ಬದಿಯಲ್ಲಿ ಹಾಕಬೇಕು. ಈ ದೇವಸ್ಥಾನದಲ್ಲಿ ಎದುರುಗಡೆ ಇರುವಂತಹ ಕಂಬಳದ ಕರೆಯನ್ನು ಆ ಬದಿಗೆ ಹಾಕಬೇಕು. ಅಲ್ಲಿ ಈ ಕಡೆ ಜಾಗ ಮಾಡುವಂತದ್ದು. ಈ ಒಳಗಡೆಯಿಂದ ಈ ಬರುವಂತಹ ಸಂಪರ್ಕ ರಸ್ತೆ ಏನಿದೆ ಅದನ್ನು ಬಂದ್ ಮಾಡಿ ಜನಗಳು ಆ ಕಡೆಯಿಂದ ಹೋಗುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು, ರಾತ್ರಿ ನಮಗೆ ಒಂದು ಬಂದ್ ಮಾಡ್ಲಿಕ್ಕೆ ಇಲ್ಲಿ ಇಲ್ಲ, ಎಲ್ಲಾ ಕಡೆಯಿಂದ ಓಪನ್ ಇದೆ ದೇವಸ್ಥಾನಕ್ಕೆ. ಅದಕ್ಕೆ ಬಂದ್ ಮಾಡ್ಬೇಕಂತ ಹೇಳಿದ್ರೆ ಈ ಕಡೆ ರಸ್ತೆಯನ್ನು ಬಂದ್ ಮಾಡಿದ್ರೆ ನಾವು ಓಪನ್ ಇರ್ತದೆ, ಡೇ ಟೈಮ್ ಅಲ್ಲಿ ಬರುವವರಿಗೆಲ್ಲ ಬರಬಹುದು. ರಾತ್ರಿ ಸಮಯದಲ್ಲಿ ನಮಗೆ ಒಂದು ಸಮಯದಲ್ಲಿ ಬಂದ್ ಮಾಡಿ ಇಡಬೇಕು. ಆಗ ನಮಗೆ ಬಂದ್ ಮಾಡುವಂತ ವ್ಯವಸ್ಥೆಗಳಿಲ್ಲ. ಅದಕ್ಕೆ ಅವರೆಲ್ಲ ಆ ಕಾಂಕ್ರೀಟ್ ರಸ್ತೆಯಿಂದ ಆ ಕಡೆ ಹೋಗುವಂತಹ ಕೆಲಸಗಳನ್ನು ಮಾಡಬಹುದು. ಈ ರಸ್ತೆಯನ್ನು ಕೂಡ ನಗರಸಭೆಯಿಂದ ನಮಗೆ ದೇವಸ್ಥಾನಕ್ಕೆ ಪಡ್ಕೊಳ್ಳುವಂತ ಒಂದು ಪ್ರಯತ್ನದಲ್ಲಿದ್ದೀವಿ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 81976 91577.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.